ನಮಸ್ಕಾರ. ಆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ 4 ದಿವಸ ಆಯಿತು. ಇದರಲ್ಲಿ 4 ಜನ ಗಾಯಗೊಂಡಿದ್ರು. ಡ್ರೈವರ್ ಮತ್ತು ಗನ್ಮ್ಯಾನ್ ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಅವರಿಗೆ ಓನ್ಲಿ ಶೋಲ್ಡರ್ ಮತ್ತು ಹ್ಯಾಂಡ್ ಇಂಜುರಿ ಆಗಿತ್ತು. ಅವ್ರು ಚೆನ್ನಾಗಿ ರಿಕವರಿ ಆಗಿ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಹೆಡ್ ಇಂಜುರಿ ಆಗಿತ್ತು. ಅವರು ಚೆನ್ನಾಗಿ ರಿಕವರಿ ಆಗಿ ತಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಆಮೇಲೆ ಮೇಡಮ್ ಹತ್ರನೂ ಬಂದು ಕೇರ್ ತಗೋತಾ ಇದ್ದಾರೆ. ಅದ್ರ ಜೊತೆಗೆ ಮೇಡಮ್ ಅವರಿಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು. ಬೆನ್ಮೂಳೆ ಮುರಿದಿತ್ತು ಮತ್ತು ಸ್ವಲ್ಪ ತಲೆಗೆ ಪೆಟ್ಟಾಗಿತ್ತು. ಆಮೇಲೆ ಅಬ್ಡಮಿನ್ ಇಂಜುರಿ ಆಗಿತ್ತು. ಅವೆಲ್ಲ ಮೇಡಮ್ ಚೆನ್ನಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಬಂದು ಅವ್ರನ್ನ ರಿಪೀಟೆಡ್ಲಿ ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಮೇಡಮ್ ಹ್ಯಾಸ್ ಕಂಪ್ಲೀಟ್ಲಿ ರಿಕವರ್ಡ್ ಫ್ರಮ್ ದ ಹೆಡ್ ಇಂಜುರಿ. ಆಮೇಲೆ ಚೆಸ್ಟ್ ಎಲ್ಲ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ. ಆಮೇಲೆ ಎಲ್ಲ ವೈಟಲ್ ಸ್ಟೇಬಲ್ ಇದಾವೆ. ಆಮೇಲೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾರ್ಮಲ್ ಬಂದಾವು. ನಿನ್ನೆ ಮಾಡಿದ ಅಲ್ಟ್ರಾಸೌಂಡ್ ಒಳಗೆ ವೆರಿ ಮಿನಿಮಲ್ ಫ್ಯೂಷನ್ ಐತಿ. ಅದನ್ನ ಬಿಟ್ಟರೆ ಮತ್ತೇನು ಕಂಪ್ಲೇಂಟ್ಸ್ ಇಲ್ಲ. ಬಟ್ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ ಮೇಡಮ್ ರೆಸ್ಟ್ ಆಗ್ತಾ ಇಲ್ಲ. ಹಿಂಗಾಗಿ ಬ್ರೈನ್ ಎಡಿಮಾ ಹೆಚ್ಚಿಗೆ ಆಗಿ ಮೇಡಮ್ ಒಂದು ಸ್ವಲ್ಪ ಚಕ್ಕರ್ ಬರೋದು ಮತ್ತು ತಲೆನೋವು ಆಗ್ತಾ ಇದೆ. ಅದಕ್ಕೆ ಎಲ್ಲರಲ್ಲಿ ನಾ ಕಳ್ಕಳಿಂದ ಕೇಳ್ಕೊತೀನಿ, ಹೆಚ್ಚು ಜನರು ಮೇಡಮನ್ನು ಭೇಟಿಯಾಗಿ ಬರಲ್ಲ ಇರೋದು ಒಳ್ಳೆಯದು. ಮೇಡಮ್ ಆರಾಮಾದ್ಮೇಲೆ ನಮ್ಗೆಲ್ಲರಿಗೂ ಭೇಟಿ ಆಗ್ತಾರ. ಈಗ ನಾನು ನಿರಸನ್ ಜೊತೆಗೆ ನಾನು ನಿನ್ನೆ ನೈಟ್ ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ್ರು 48 hours ಮೇಡಮ್ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ಮತ್ತು ಅವ್ರು ಮಾತಾಡಬಾರ್ದು ಅಂತೇಳಿ. ಅದಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಸುವಿನ್ ಅವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ತಮ್ಮೆಲ್ಲರ ಎದುರಿಗೆ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಕಂಪೇರ್ ಟು ಎಸ್ಟರ್ಡೇ ಮಾರ್ನಿಂಗ್ ನಿನ್ನೆ ಸಂಜೆವರೆಗೆ ಒಂದು ಸ್ವಲ್ಪ ತಲೆನೋವು ಮತ್ತು ಚಕ್ರ ಬರೋದು ಹೆಚ್ಚಿಗೆ ಆಗಿತ್ತು. ಅವಾಗ ನ್ಯೂರೋಸರ್ಜನ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಓವರ್ ಎಕ್ಸರ್ಷನ್ ಆಗೈತಿ, ಭಾಳ ಜನ ಭೇಟಿ ಹಾಕತ್ತಾರ. ಸೊ ಅದ್ರ ಸಲುವಾಗಿ ಅವ್ರಿಗೆ ರೆಸ್ಟ್ ಆಗ್ತಾ ಇಲ್ಲ. ಈಗ ತಲೆಗೆ ಪೆಟ್ಟು ಹತ್ತಿದಾಗ ಮತ್ತು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇದ್ದಾಗ ನಾವು ಮನುಷ್ಯನಿಗೆ ಕಮ್ಮಿ 12ರಿಂದ 14 ತಾಸು ನಿದ್ದೆ ಮಾಡಕ್ಕೆ ಬಿಡಬೇಕು. ಬಟ್ ಏನಾಗ್ತಾ ಇದೆ ಅಂತಂದ್ರೆ ನೈಟ್ ಎಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ ನಾವು. ಆಮೇಲೆ ಡೇದಾಗೂ ಇಂಜೆಕ್ಷನ್ಸ್ ಇರ್ತಾವೆ, ಅವಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ. ಪ್ಲಸ್ ಹೋಗೋ ಜನ ಹೆಚ್ಚಿಗೆ ಆಗಿರೋದ್ರಿಂದ ಮೇಡಮ್ಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಎಲ್ಲರಲ್ಲೂ ಕಳ್ಕಳಿಂದ ಕೇಳ್ಕೊತೀನಿ, ಒಂದು 48 hours ಮೇಡಮ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಏನಿದ್ರು ಬಂದು ಅವ್ರ ಮಗ ಮೃಣಾಲ್ ಅವ್ರು ಇದ್ದಾರೆ ಮತ್ತು ಅವ್ರ ಬ್ರದರ್ ಚಂದ್ರರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಭೇಟಿಯಾಗಿ ಮೇಡಮ್ ಅವ್ರ ಬಗ್ಗೆ ತಮ್ದು ಏನು ತಿಳ್ಕೊಂಡು ಹೋಗ್ಬೋದು ಅಂತ ನಾನು ಅವೈಲೇಬಲ್ ಇರ್ತೀನಿ. ನನಗೂ ಕೂಡ ಭೇಟಿ ಆದ್ರೆ ನಾನು ಮೇಡಮ್ದು ಕಂಡೀಷನ್ ನಾನು ತಿಳಿಸ್ತೀನಿ. ಅದಕ್ಕೆ ತಾವೆಲ್ಲರೂ ಕೋಆಪ್ರೇಟ್ ಮಾಡ್ಬೇಕಂತ ತಮ್ಮ